ಎಗ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು 3 ರಿಂದ 4 ಮೊಟ್ಟೆ, 2 ರಿಂದ 3 ಈರುಳ್ಳಿ, 2 ಟೊಮೊಟೊ, 1 ಇಂಚಿನಷ್ಟು ಶುಂಠಿ ಹಾಗೂ 1 ಗೆಡ್ಡೆ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಮೊಸರು, 3 ರಿಂದ 4 ಹಸಿಮೆಣಸಿನಕಾಯಿ, 1 ಬೌಲ್ನಷ್ಟು ಕೊತ್ತಂಬರಿ, ಅರ್ಧ ಬೌಲ್ನಷ್ಟು ಪುದೀನ, ಅಕ್ಕಿ, ಒಗ್ಗರಣೆಗೆ ಬೇಕಾಗಿರುವಂಥ ಐಟಮು 2 ರಿಂದ 3 ಪಲಾವ್ ಎಲೆ, 3 ರಿಂದ 4 ಲವಂಗ, 1 ಇಂಚಿನಷ್ಟು 2 ಚಕ್ಕೆ, 1 ಟೇಬಲ್ ಸ್ಪೂನು ಜೀರಿಗೆ, 2 ಮರಾಠಿ ಮೊಗ್ಗು ಹಾಗೂ 1 ಚಕ್ರ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಮೊಟ್ಟೆಗೆ ಒಂದು ಫೋಕಲ್ಲಿ ಇಲ್ಲಾಂದರೆ ಚಾಕುಲಿ ಸ್ವಲ್ಪ ಅಲ್ಲಲ್ಲಿ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ಮೊಟ್ಟೆ ಎಲ್ಲ ಹೋಲ್ ಮಾಡ್ಕೊಂಡ್ಮೇಲೆ ಒಂದು ಫ್ರೈ ಪ್ಯಾನ್ಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಒಂದೇ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಖಾರದ ಪುಡಿ ಸಿಹಿಯಾಗಿ ಬಿಡಬೇಡಿ, ಸ್ವಲ್ಪ ಉಪ್ಪು ಹಾಕಿ ಹಾಗೂ ಗ್ಯಾಸ್ ಆಫ್ ಮಾಡಿಬಿಡಿ. ಅಷ್ಟು ಹಾಕಿದ್ಮೇಲೆ ಮೊಟ್ಟೆನ ಅದರೊಳಗೆ ಹಾಕಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಈ ರೀತಿ ಯಾಕೆ ಮಾಡೋದು ಅಂತಂದರೆ ಮೊಟ್ಟೆ ಉರಿಬೇಕಾದ್ರೆ ಆಮೇಲೆ ರೈಸ್ ಒಳಗೆ ಹಾಕಿದಾಗ ಒಡೆದೋಗ್ಬಾರ್ದು, ಅದು ಮುರ್ಕೊಳ್ಬಾರ್ದು ಅಂತ. ಮೊಟ್ಟೆ ಹಾಕಿದ್ಮೇಲೆ ಮತ್ತೆ ಗ್ಯಾಸ್ ಹಚ್ಚಿ 1 ನಿಮಿಷ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮೇಲ್ಗಡೆ ಲೇಯರ್ ಸ್ವಲ್ಪ ರಫ್ ಆಯಿತು ಅಂತಂದರೆ ಹೊಡ್ಕೊಳ್ಳಲ್ಲ ಅನ್ನದ ಜೊತೆ ಮೊಟ್ಟೆ. ನೋಡಿ ಆಗಿದೆ. ಈಗ ಇದನ್ನು ತೆಗೆದು ಸೈಡಿಗೆ ಇಡೋಣ. ಮೊಟ್ಟೆ ಸೈಡಿಗೆ ಇಟ್ಮೇಲೆ ಒಂದು ಕುಕ್ಕರಿಗೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಾಲ್ಕರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ತುಪ್ಪ ಹಾಕೋಂಥವ್ರು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ತುಪ್ಪ ಕೂಡ ಹಾಕ್ಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇಲ್ಲ. ಎಣ್ಣೆ ಕಾದ ನಂತರ ತೆಗೆದಿಟ್ಕೊಂಡಿರೋಂಥ ಮಸಾಲೆ, ಪಲಾವ್ ಎಲೆ ಹಾಗೂ ಜೀರಿಗೆ, ಮರಾಠಿ ಮೊಗ್ಗು ಎಲ್ಲ ಏನಿಟ್ಟಿದ್ದೀರಾ ಅದನ್ನು ಹಾಕ್ಕೊಳ್ಳಿ. ಜೀರಿಗೆ ಸಿಡಿಯುವಂಥ ಟೈಮಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ. ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಹಾಗೂ ಈರುಳ್ಳಿ ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಹಾಗೂ ಹಸಿಮೆಣಸಿನ್ಕಾಯಿ 2 ಹಾಕ್ಕೊಳ್ಳಿ. ಹಾಕಿ 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿದ್ಮೇಲೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನಿಲ್ಲಿ ಬರೀ 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಗೂ 1 ಟೇಬಲ್ ಸ್ಪೂನು ಬಿರಿಯಾನಿ ಮಸಾಲ ಇಷ್ಟನ್ನು ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಹಸಿ ಸ್ಮೆಲ್ ಆಗೋವರೆಗೂ ಹುರ್ಕೊಳ್ಳಿ. ಖಾರದ ಪುಡಿ ಎಲ್ಲ ಹಾಕೋ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಆದಷ್ಟು ಸಣ್ಣ ಇಟ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ. ಯಾಕಂದರೆ ಖಾರದ ಪುಡಿ ಸೀದ್ಬಿಡುತ್ತೆ ಎಣ್ಣೆ ಕಾದಿರೋದ್ರಿಂದ. ಇಲ್ಲ ಅಂತಂದರೆ ಟೊಮೊಟೊನ ಫುಲ್ಲು ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಹುರ್ಕೊಂಡು ಬೇಕಾದರೂ ಖಾರದ ಪುಡಿನ ಹಾಕ್ಬೋದು. ನಾನಿಲ್ಲಿ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಪುದೀನ ಹಾಗೂ ಕೊತ್ತಂಬರಿ ಹಾಕ್ಕೊಳ್ಳಿ. ಹಾಕಿ 1 ಸೆಕೆಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2-3 ಸೆಕೆಂಡ್ ಪುದೀನ ಮಿಕ್ಸ್ ಮಾಡಿದ್ಮೇಲೆ 1/4 ಕಪ್ನಷ್ಟು ಮೊಸರೇನು ತೆಗೆದಿಟ್ಕೊಂಡಿರ ಅದನ್ನು ಹಾಕ್ಕೊಳ್ಳಿ. ಹಾಕಿ ಮೊಸರು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಎಣ್ಣೆ ಬಿಟ್ಕೊಳ್ತಾ ಇದೆ ಸೈಡಲ್ಲಿ. ಈ ಟೈಮಲ್ಲಿ ನೀವು ಆವಾಗಲೇ ಹುರಿದಿಟ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ತಿರುಗಿಸಿ. ನೋಡಿ ಈ ಟೈಮಲ್ಲಿ ಬೇಯಿಸಿರೋಂಥ ಮೊಟ್ಟೆ ಹಾಕುವಾಗ ಈ ರೀತಿ ತಿರುಗಿಸ್ಬೇಕಾದ್ರೆ ಮೊಟ್ಟೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಒಂದು ಸತಿ ಹುರಿದ್ಬಿಟ್ಟು ಹಾಕೋದು. ಒಂದು ನಿಮಿಷ ನೀಟಾಗಿ ಮೊಟ್ಟೆ ಹುರಿದ್ಮೇಲೆ ನೀರು ಹಾಕ್ಕೊಳ್ಳಿ.
ಸ್ನೇಹಿತರೆ, ಈ ಮುಂಚೆ ವಿಡಿಯೋಗಳಲ್ಲಿ ಹೇಳಿದಾಗೆ ನೀವು ಅಕ್ಕಿ ಎಷ್ಟು ಹಾಕ್ತೀರಾ ನೋಡಿಕೊಂಡು ನೀರು ಹಾಕಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಅಳತೆಯಾಗಿ ನೀರು ಹಾಕಿದ್ದೀನಿ. ಹಾಕಿ ಇವಾಗ ನೀರು ಕುದಿಯೋಕೆ ಬಿಡೋಣ. ಉಪ್ಪು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ನೇಹಿತರೆ, ನೀರು ಕುದೀತಾ ಇದೆ ನೋಡಿ. ನೀರು ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಉಪ್ಪಿನ ಟೇಸ್ಟ್ ನೋಡ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ ಮತ್ತೆ ಉಪ್ಪು ಎಲ್ಲ ನೀಟಾಗಿ ನೋಡಿದ್ಮೇಲೆ ಅಡ್ಜಸ್ಟ್ ಮಾಡಿದ್ಮೇಲೆ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಒಂದು ಕೂಗಿಸ್ಕೊಳ್ಳಿ. 1 ವಿಷಲ್ ಆಗಿ ಪ್ರೆಷರ್ ಎಲ್ಲ ಬಿಟ್ಟಿದೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ ಸ್ನೇಹಿತರೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋ ಮುಂಚೆ ಮೊಟ್ಟೆನ ಒಂದು ಬೌಲಿಗೆ ತಗೊಳ್ಳಿ. ಮೊಟ್ಟೆ ಇಟ್ಟು ಕೂಡ ಮಿಕ್ಸ್ ಮಾಡ್ಬೋದು. ಈ ಪರ್ಪಸ್ಸಿಗೆ ತೆಗಿತಾ ಇದ್ದೀನಿ. ಮೊಟ್ಟೆ ಎಲ್ಲ ಒಂದು ಬೌಲಿಗೆ ತಗೊಂಡಿದ್ದೀನಿ. ಮೊಟ್ಟೆ ತೆಗೆದ್ಮೇಲೆ ರೈಸು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಎಗ್ ಬಿರಿಯಾನಿ ರೆಸಿಪಿಗೆ ಮೊಟ್ಟೆ ಹಾಕದೆ ನೀವು ಹಾಗೆ ಯೂಸ್ ಮಾಡಿದ್ರೆ ಇದು ಬಿರಿಯಾನಿ ರೈಸ್ ಕೂಡ ಆಗುತ್ತೆ. ರೈಸ್ ಅಂತ ಕೂಡ ಕರೀತಾರೆ ಹಾಗೂ ಕುಷ್ಕ ಅಂತ ಕೂಡ ಕರೀತಾರೆ. ಮತ್ತು ಇದೇ ರೆಸಿಪಿಗೆ ನೀವು ತರಕಾರಿ ಯೂಸ್ ಮಾಡಿದ್ರೆ ಇದನ್ನು ವೆಜ್ ಬಿರಿಯಾನಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಗೆ ನಾನು ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು.